ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಸ್ಟೇಟ್ ಕ್ರಾಫ್ಟ್ ಐಎಎಸ್ ಅಕಾಡೆಮಿ. ಇದು ನಮ್ಮ ಹೊಸ ಇನಿಷಿಯೇಟಿವ್. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮೇಲೆ ನಾವು ಇದನ್ನು ಯೂಟ್ಯೂಬಲ್ಲಿ ಫ್ರೀಯಾಗಿ ಈ ಕೋರ್ಸನ್ನು ಸ್ಟಾರ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ಈ ಕೋರ್ಸ್ ಹೆಸರೇನು ಅಂದರೆ ಈಸಿ ಸೈನ್ಸ್. ಓಕೆ, ಯಾಕೆ ಈ ಕೋರ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ಒಂದು 2-3 ರೀಸನ್ಸ್ ಇದೆ. ಏನಂದರೆ, ನೀವು ಮೊನ್ನೆ KEAದವ್ರು ನಡೆಸಿದಂಥ ಎಕ್ಸಾಮಲ್ಲಿ ನೋಡ್ಬೋದು, ಸೈನ್ಸ್ ಕ್ವಶನ್ಸು, ಬೇಸಿಕ್ ಸೈನ್ಸ್ ಕ್ವಶನ್ಸು ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕ್ವಶನ್ಸು ಅರೌಂಡ್ 15 ಕ್ವಶನ್ಸ್, ಮಿನಿಮಮ್ 15 ಕ್ವಶನ್ಸ್ ಬರ್ತಾ ಇದೆ. ಸ್ಟೇಟ್ ಗೌರ್ಮೆಂಟಿಗೆ ಪ್ರಿಪೇರ್ ಆಗುವಂಥ KPSC ಎಕ್ಸಾಮ್ ಅಥವಾ KEA ಎಕ್ಸಾಮಿಗೆ, ಎಲ್ಲ ಎಕ್ಸಾಮ್ಸಿಗೆ, FDA, SDA, PSI, ಮುಂದೆ ಬರುವಂಥ ESI, ಇವೆಲ್ಲ ಎಕ್ಸಾಮ್ಸಿಗೆ ಏನು ಪ್ರಿಪೇರ್ ಆಗ್ತಾ ಇದ್ದೀರಿ, ನಿಮಗೆಲ್ರಿಗೂ ಒಂದು ಕಿವಿ ಮಾತು ಏನಂದರೆ, ಈ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕ್ವಶನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮೊನ್ನೆ ಯಾರ್ಯಾರು 60+ ಸ್ಕೋರ್ ಮಾಡಿದಾರೋ ಅಥವಾ 60+ ಅಥವಾ 50+ ಸ್ಕೋರ್ ಮಾಡಿದಾರೋ ಅವರೆಲ್ಲರದ್ದು ಮೇಜರ್ ಮಾರ್ಕ್ಸ್ ಇಲ್ಲಿಂದನೇ ಬಂದಿದೆ. ಯಾಕಂದರೆ ರೆಗ್ಯುಲರ್ ಸಬ್ಜೆಕ್ಟ್ಸ್ ಏನಿದೆ, ಹಿಸ್ಟ್ರಿ, ಪಾಲಿಟಿ, ಅದನ್ನ ಎಲ್ಲರೂ ಓದ್ತಾ ಇದ್ದಾರೆ. ಬಟ್ ಈ ಸೈನ್ಸ್ ಸಬ್ಜೆಕ್ಟ್ಸನ್ನು ಯಾರು ಜಾಸ್ತಿ ಫೋಕಸ್ ಮಾಡಿ ಓದ್ತಾ ಇಲ್ಲ. ಯಾಕೆ ಅಂದರೆ ಒಂದು 2-3 ರೀಸನ್ಸ್ ಇದೆ. ಏನು, ಸೈನ್ಸ್ ತುಂಬ ಕಷ್ಟ ಅಂತ ಕನ್ಸಿಡರ್ ಮಾಡ್ತಾರೆ ಸುಮಾರು ಜನ. ಆಮೇಲೆ ಸೈನ್ಸು ಈಸಿ ಅಂಥೇಳಿ ನೆಗ್ಲೆಕ್ಟ್ ಮಾಡ್ತೀರಾ ತುಂಬ ಜನ, ಸೊ ಒನ್ ಲೈನರ್ ಕ್ವಶನ್ ಬಂದಾಗ ಏನಾಗುತ್ತೆ, ಕನ್ಫ್ಯೂಷನ್ ಆಗಿ ತಪ್ಪಾಗುತ್ತೆ. ಸೊ ಅದೇ ಥರ ಸೈನ್ಸಿಗೆ ಏನು ಓದಬೇಕು ಅಂತ ಕರೆಕ್ಟಾಗಿರೋ ಸೋರ್ಸ್ ಪ್ರಾಬ್ಲಮ್ ಇದೆ ಸೈನ್ಸ್ಗೆ. ಅದರಲ್ಲೂ ಕನ್ನಡ ಮಾಧ್ಯಮದಲ್ಲಿರುವಂಥ ವಿದ್ಯಾರ್ಥಿಗಳಿಗಂತೂ ಸೈನ್ಸು ಕಬ್ಬಿಣದ ಕಡಲೆ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾವು ಈ ಸುಲಭ ವಿಜ್ಞಾನ ಅಥವಾ ಈಸಿ ಸೈನ್ಸ್ ಅಂತ 2 ಮೀಡಿಯಮ್ ಅವರಿಗೆ ಯೂಸ್ ಆಗಲಿ ಅಂತ ಈ ಹೊಸ ಕೋರ್ಸನ್ನು ಲಾಂಚ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಸೊ ಇದು ನಮ್ಮ ಮೂಲ ಉದ್ದೇಶ. ಓಕೆ, ಈ ಕೋರ್ಸಲ್ಲಿ ಏನೇನು ಇರುತ್ತೆ ಅಂತಂದರೆ, ನಿಮಗೆ NCERT ಏನು, ಸೈನ್ಸ್ಗೆ NCERT ಇದೆ, 6th to 12th NCERT ಬುಕ್ಗಳನ್ನು ಕವರ್ ಮಾಡ್ತೀವಿ. ಅದನ್ನು ಟಾಪಿಕ್ ವೈಸ್ ನಾವೇ ಸೆಗ್ರಿಗೇಟ್ ಮಾಡಿ, ಕ್ಲಾಸ್ ವೈಸ್ ಮಾಡಲ್ಲ, ಸಬ್ಜೆಕ್ಟ್ ವೈಸ್ ಮಾಡ್ತೀನಿ. ಮುಂದೆ ಹೇಗೆ ಕೋರ್ಸ್ ಇರುತ್ತೆ ಅಂತ ಹೇಳ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ. 6th to 12th NCERT ಮತ್ತು ನಿಮ್ಮ ಸ್ಟೇಟ್ ಗೌರ್ಮೆಂಟ್ ಬುಕ್ಸ್ ಏನೇನಿದೆ ಅದು ಕೂಡ ಇದರಲ್ಲಿ ಕವರ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಒಂದು ಸ್ಟ್ಯಾಂಡರ್ಡ್ ಬುಕ್ಕು ಮಾರ್ಕೆಟಲ್ಲಿರೋ ಒಂದು ಸ್ಟ್ಯಾಂಡರ್ಡ್ ಬುಕ್ಕನ್ನು ತೊಗೊಂಡು, ಆ ಬುಕ್ಕಿಂದ ಏನಾದ್ರು ಮಿಸ್ ಆಗಿದ್ದರೆ ಅದನ್ನು ಕೂಡ ಈ ಕೋರ್ಸಲ್ಲಿ ಆ್ಯಡ್ ಮಾಡಿ ನಿಮಗೆ ಹ್ಯಾಂಡ್ ರಿಟನ್ ಫಾರ್ಮೇಟಲ್ಲಿ ನೋಟ್ಸ್ ಕೊಡ್ತೀವಿ. ಓಕೆ, ಇದನ್ನು ನೋಟ್ಸು ಈಗಲೇ ಕ್ಲಾಸ್ ಆದಮೇಲೆ ಪ್ರೊವೈಡ್ ಮಾಡಲ್ಲ. ಇದೆಲ್ಲ ಒಂದು ಸಬ್ಜೆಕ್ಟ್ ಮುಗಿದ್ಮೇಲೆ ಒಂದು ನೋಟ್ಸನ್ನು ಕಂಪ್ಲೀಟಾಗಿ ಕೊಡ್ತಾ ಇದ್ದೀವಿ. ಓಕೆ, ಇದನ್ನು ಸ್ಪೆಷಲಿ ಎಕ್ಸಾಮಿಗೋಸ್ಕರನೇ ಕ್ಯೂರೇಟ್ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ಎವ್ರಿ ಕ್ಲಾಸ್ ಆದಮೇಲೆ ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತೀವಿ. ಅದ್ರ ಜೊತೆಗೆ ಬೇರೆ ಎಕ್ಸಾಮ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆಫ್ KPSC ಆ್ಯಂಡ್ KEA ಡಿಸ್ಕಸ್ ಮಾಡ್ತೀವಿ. ಅದ್ರ ಜೊತೆಗೆ ನಿಮಗೆ NDA ಎಕ್ಸಾಮಲ್ಲಿ, CAPF ಎಕ್ಸಾಮಲ್ಲಿ ಅಥವಾ UPSC ಸಿವಿಲ್ ಸರ್ವಿಸಸ್ ಎಕ್ಸಾಮಲ್ಲಿ ಕೇಳಿರೋ ಈ ಟಾಪಿಕ್ ಮೇಲಿರೋ ಕ್ವಶನ್ಸ್ಗಳನ್ನೂ ಕೂಡ ಇದೇ ಕೋರ್ಸಲ್ಲೇ ಕವರ್ ಮಾಡಿಕೊಡ್ಲಾಗುತ್ತೆ. ಸೊ ಅದಕ್ಕೋಸ್ಕರ ಇದೊಂದು ಕಾಂಪ್ರಹೆನ್ಸಿವ್ ಗೈಡ್ ನಿಮಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ. ಇದು ಒಂದು ವಿಡಿಯೋ ನಿಮಗೆ ಸಫೈಸ್ ಆಗಬೇಕು, ಆ ಥರ ಇದನ್ನು ಕೋರ್ಸನ್ನು ಡಿಸೈನ್ ಮಾಡಿದ್ದೀವಿ. ಈ ಕೋರ್ಸಲ್ಲಿ ಏನೇನಿದೆ ಅಂತ ಡಿಸ್ಕಸ್ ಮಾಡೋಣ. ಓಕೆ, ಈ ಕೋರ್ಸಲ್ಲಿ ಏನಿದೆ ಅಂದರೆ, ಫಸ್ಟು ಬಯಾಲಜಿ ಟಾಪಿಕ್ಕಿಂದ ನಾವು ಸ್ಟಾರ್ಟ್ ಮಾಡ್ತೀವಿ, ಬಯಾಲಜಿ ಸಬ್ಜೆಕ್ಟಿಂದ ಸ್ಟಾರ್ಟ್ ಮಾಡ್ತೀವಿ. ಈ ಬಯಾಲಜಿಲಿ ನಾನು ನಿಮ್ಗೆ ಆಲ್ರೆಡಿ ಹೇಳ್ದಂಗೆ 6th to 12th ಏನೇನು NCERT ಇದೆ, NCERTನ ಟಾಪಿಕ್ ವೈಸ್ ಸೆಗ್ರಿಗೇಟ್ ಮಾಡಿದ್ದೀನಿ. ನಾನು ನಿಮಗೆ ಟಾಪಿಕ್ಗಳನ್ನೂ ತೋರಿಸ್ತೀನಿ ಮುಂದೆ, ಯಾವ್ಯಾವ ಟಾಪಿಕನ್ನು ಇದರಲ್ಲಿ ಕವರ್ ಮಾಡ್ತೀನಿ ಅಂಥೇಳಿ. ಅದೇ ಥರ ಕೆಮಿಸ್ಟ್ರಿ ಸಬ್ಜೆಕ್ಟು ನೆಕ್ಸ್ಟ್ ಬರುತ್ತೆ. ಬಯಾಲಜಿ ಆದಮೇಲೆ ಕೆಮಿಸ್ಟ್ರಿ ಸ್ಟಾರ್ಟ್ ಮಾಡಿಕೊಡ್ಲಾಗುತ್ತೆ. ಅದಾದಮೇಲೆ ಫಿಸಿಕ್ಸ್ ಬರುತ್ತೆ. ಅದಾದಮೇಲೆ ನಿಮಗೆ ಟೆಕ್ನಾಲಜಿ ಸಬ್ಜೆಕ್ಟನ್ನು ಕವರ್ ಮಾಡ್ತೀವಿ. ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ, ಇದ್ರ ಮೇಲಿಂದನೇ ನಿಮಗೆ ಆಲ್ಮೋಸ್ಟ್ 12 to 13 ಕ್ವಶನ್ಸ್ ಮಿನಿಮಮ್ ಬಂದಿರುತ್ತೆ. ನಿಮ್ಗೆ ನೆನಪಿರ್ಬೋದು, 2021 ಏನು FDA 1000 ಪೋಸ್ಟಿಂದ FDA ಎಕ್ಸಾಮ್ ಕರೆದಿದ್ರು. ಈ FDA ಎಕ್ಸಾಮಲ್ಲಿ ಅರೌಂಡ್ 45 ಕ್ವಶನ್ಸು ಸೈನ್ಸ್ ಸಬ್ಜೆಕ್ಟಿಂದನೇ ಬಂದಿತ್ತು. ಅಂದರೆ ಆ ವರ್ಷ FDA ಯಾರ್ಯಾರಾಗಿದ್ದಾರೋ ಅವರೆಲ್ಲ ಸೈನ್ಸ್ ಸಬ್ಜೆಕ್ಟ್ ಗ್ರಿಪ್ ಇದ್ದವರು FDA ಆಗಿಬಿಟ್ಟಿದ್ದಾರೆ. ಸೊ KPSC ಅವರು KEA ಥರ ಸಿಲೆಬಸ್ಸಿಗೆ ಸ್ಟ್ರಿಕ್ಟ್ ಆಗಲ್ಲ. ಓಕೆ, ರಿಸ್ಟ್ರಿಕ್ಟ್ ಆಗಲ್ಲ. ಅವ್ರು ಏನು ಮಾಡ್ತಾರೆ, KPSC ಅವರು ಯಾವುದೋ ಒಂದು ಸಬ್ಜೆಕ್ಟ್ ಮೇಲೆ 1 ವರ್ಷ ಜಾಸ್ತಿ ಕೇಳಿಬಿಡ್ತಾರೆ, ಯಾವುದೋ ಒಂದು ಸಬ್ಜೆಕ್ಟ್ ಮೇಲೆ ಕಡಿಮೆ ಕೇಳಿಬಿಡ್ತಾರೆ. ಸೊ ಅದಕ್ಕೋಸ್ಕರ ಎಲ್ಲರೂ ಪಾಲಿಟಿ, ಹಿಸ್ಟ್ರಿ, ಎಕಾನಮಿ, ಜಿಯೋಗ್ರಫಿ ಓದಿರ್ತೀರ. ಬಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ನೆಗ್ಲೆಕ್ಟ್ ಮಾಡೋದ್ರಿಂದ
ಹಿಂದೆ ಉಳಿದ್ಬಿಡ್ತೀರಾ ಕಾಂಪಿಟೇಷನಲ್ಲಿ. ಸೊ ಅದಕ್ಕೋಸ್ಕರ ಇದು ಇಂಪಾರ್ಟೆಂಟ್ ಆಗುತ್ತೆ. ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ 3 ಕೂಡ ಕವರ್ ಆಗಿದೆ. ಅದ್ರ ಜೊತೆಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಏನು ಕರೀತಾರೆ, S&T ಅಂತ, ಅಂದರೆ ನಿಮಗೆ ಡಿಫೆನ್ಸ್ ರಿಲೇಟೆಡ್ ನ್ಯೂಸ್ ಏನೇನಿದೆ, ಡಿಫೆನ್ಸ್ ರಿಲೇಟೆಡ್ಡು ಯಾವ್ದ್ಯಾವ್ದು ನ್ಯೂಸಲ್ಲಿದೆ, ಅದ್ರ ಜೊತೆಗೆ ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ, ಕ್ವಾಂಟಮ್ ಟೆಕ್ನಾಲಜಿ ಬಗ್ಗೆ, ಈ ಥರ ಏನೇನು ಹೊಸ ಟೆಕ್ನಾಲಜೀಸು ಏನೇನು ನ್ಯೂಸಲ್ಲಿದೆ ಅದನ್ನು ಕೂಡ ಈ ಟೆಕ್ನಾಲಜಿ ಚಾಪ್ಟ್ರಲ್ಲಿ ಕವರ್ ಮಾಡಿ ಕೊಡಲಾಗುತ್ತೆ. ಸೊ ಅದಕ್ಕೋಸ್ಕರ ಇದೊಂದು ಕಂಪ್ಲೀಟ್ ಕಾಂಪ್ರಹೆನ್ಸಿವ್ ಗೈಡ್. ಇದು ನಿಮಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಇದೊಂದು ಕ್ಲಾಸು ಮತ್ತು ನಮ್ಮ ನೋಟ್ಸ್ ಬಿಟ್ಟು ಏನೂ ಓದೋಂಥ ಅವಶ್ಯಕತೆ ಬೀಳಲ್ಲ. ಓಕೆ, ನೆಕ್ಸ್ಟು ಇದರಲ್ಲಿ ಟಾಪಿಕ್ ನೋಡ್ತಾ ಹೋಗೋಣ. ಬಯಾಲಜಿಲಿ ಫಸ್ಟ್ ಒನ್ನು ಸ್ಟಡಿ ಆಫ್ ಸೆಲ್ಸ್, ಜೀವಕೋಶಗಳ ಬಗ್ಗೆ. ಆಮೇಲೆ ಇನ್ನೊಂದು ಏನು ಅಂದರೆ, ಈ ಕ್ಲಾಸಲ್ಲಿ ನೋಟ್ಸು ಇಂಗ್ಲೀಷಲ್ಲೇ ಇರುತ್ತೆ, ನಮ್ಗೆ ಕನ್ನಡದಲ್ಲಿ ನೋಟ್ಸ್ ಮಾಡೋಕ್ಕಾಗ್ತಿಲ್ಲ. ಸೊ ಸಾರಿ ಫಾರ್ ದ್ಯಾಟ್. ಕನ್ನಡದಲ್ಲಿ ಆಲ್ಮೋಸ್ಟ್ ಹೆಂಗಿರುತ್ತೆ ಅಂದರೆ ಇಂಗ್ಲೀಷ್ದೇ ವರ್ಡ್ಸ್ಗಳನ್ನೂ ಯೂಸ್ ಮಾಡಿರ್ತಾರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಅಸ್ ಟು ಮೇಕ್ ನೋಟ್ಸ್ ಇನ್ ಕನ್ನಡ. ಸೊ ಅದಕ್ಕೋಸ್ಕರ ನೋಟ್ಸ್ ಇಂಗ್ಲೀಷಲ್ಲೇ ಇರುತ್ತೆ, ಬಟ್ ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲನೇಷನ್ ಕನ್ನಡದಲ್ಲೇ ಮಾಡ್ತೀನಿ. ಮತ್ತು ನಿಮ್ಗೇನಾದ್ರು ಡೌಟ್ಸ್ ಇದ್ದರೆ ಆ ಡೌಟ್ ಕಮೆಂಟಲ್ಲಿ ಡೌಟ್ ಹಾಕಿ, ಅದನ್ನು ಡೌಟ್ ಕ್ಲಿಯರಿಂಗ್ ಸೆಷನ್ ಕೂಡ ಇದರಲ್ಲೇ ಕಂಡಕ್ಟ್ ಮಾಡೋಣ ಯೂಟ್ಯೂಬಲ್ಲೇ ಫ್ರೀಯಾಗಿ. ಓಕೆ, ನೆಕ್ಸ್ಟು ಸ್ಟಡಿ ಆಫ್ ಸೆಲ್ಸ್, ಜೀವಕೋಶಗಳ ಬಗ್ಗೆ 1ನೇ ಚಾಪ್ಟ್ರಲ್ಲಿ ಡಿಸ್ಕಸ್ ಮಾಡೋಣ. ಆಮೇಲೆ ಸೆಲ್ ಡಿವಿಷನ್, ಮೈಟೋಸಿಸ್ ಮಿಯೋಸಿಸ್ ಬಗ್ಗೆ ಎಲ್ಲ ಕೇಳಿರ್ತೀರ, ಮೈಟೋಸಿಸ್ ಮಿಯೋಸಿಸ್ ಬಗ್ಗೆ ಎಲ್ಲ, ಆ ಸೆಲ್ ಡಿವಿಷನ್ಸ್ ಬಗ್ಗೆ ಇದರಲ್ಲಿ ಡಿಸ್ಕಸ್ ಮಾಡೋಣ. ಅದೇ ಥರ ಟಿಶ್ಯೂಸ್, ಓಕೆ, ನಮ್ಮ ದೇಹದಲ್ಲಿ ಅತಿ ದೊಡ್ಡ ಟಿಶ್ಯೂ ಯಾವುದು, ಚಿಕ್ಕ ಟಿಶ್ಯೂ ಯಾವುದು, ಈ ಥರದ್ದು ಕ್ವಶನ್ಸ್ ಬರ್ತಾ ಇರುತ್ತೆ. ಸೊ ಹಾರ್ಟ್ ಮತ್ತು ಈ ಥರದ್ದು ಆರ್ಗನ್ಸ್ ಬಗ್ಗೆ ಎಲ್ಲ ಇದರಲ್ಲಿ ಡಿಸ್ಕಸ್ ಮಾಡೋಣ. ಆಮೇಲೆ ಮೈಕ್ರೋಬಯಾಲಜಿ, ಈ ಮೈಕ್ರೋಬಯಾಲಜಿಲಿ ಫಂಗೈ, ಬ್ಯಾಕ್ಟೀರಿಯಾ, ವೈರಸ್, ಈ ಥರದ್ದು ಮೈಕ್ರೋ ಆರ್ಗ್ಯಾನಿಸಮ್ಸ್ ಏನಿದೆ ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೋಣ. ಆಮೇಲೆ ಜೆನೆಟಿಕ್ಸ್ ಆ್ಯಂಡ್ ಎವಲ್ಯೂಷನಲ್ಲಿ ಏನು ಡಿಸ್ಕಸ್ ಮಾಡೋಣ ಅಂದರೆ, ನಿಮಗೆ ಜೀನ್ ಎಡಿಟಿಂಗ್ ಬಗ್ಗೆ ಡಿಸ್ಕಸ್ ಮಾಡೋಣ. ಆಮೇಲೆ ನಿಮಗೆ ಈ CRISPR-Cas9 ಅಂತ 3-4 ಸಾರಿ UPSC ಕ್ವಶನ್ ಕೇಳಿದ್ದಾರೆ. ಈ ಥರ ಜೀನ್ ಎಡಿಟಿಂಗ್ ಟೂಲ್ಸ್ ಬಗ್ಗೆ, ಆಮೇಲೆ ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್ ಏನಿರುತ್ತೆ, GMO ಅಂತ ಏನು ಕರೀತಾರೆ, ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೋಣ. ತುಂಬ ಇದೆ ಟಾಪಿಕ್ಕು. ನನಗೆ ಈಗ ಸದ್ಯಕ್ಕೆ ನಿಮಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಸೊ ಜಸ್ಟ್ ಓವರ್ ವ್ಯೂ ಕೊಡ್ತಾ ಇದ್ದೀನಿ, ಯಾವ್ಯಾವ ಟಾಪಿಕ್ ಕವರ್ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಸೊ ಸ್ಟಡಿ ಆಫ್ ಸೆಲ್ಸ್, ಸೆಲ್ ಡಿವಿಷನ್ನು, ಟಿಶ್ಯೂಸು, ಮೈಕ್ರೋಬಯಾಲಜಿ, ಜೆನೆಟಿಕ್ಸು, ಆಮೇಲೆ ಹ್ಯೂಮನ್ ಬಾಡಿಯಲ್ಲಿ ಬ್ಲಡ್ ಪೂರ್ತಿ RBC WBC ಏನೇನಿದೆ ಅದರದ್ದೆಲ್ಲ ಪೂರ್ತಿ ಡಿಸ್ಕಸ್ ಮಾಡೋಣ. ಬ್ಲಡ್ ಬಗ್ಗೆ, ಬೋನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಆಮೇಲೆ ಹ್ಯೂಮನ್ ನರ್ವಸ್ ಸಿಸ್ಟಮ್, ಸೆನ್ಸರಿ ಆರ್ಗನ್ಸ್, ಗ್ಲ್ಯಾಂಡ್ಸ್ ಆ್ಯಂಡ್ ಕ್ಯಾನ್ಸರ್ ರಿಲೇಟೆಡ್ ಇಶ್ಯೂಸ್ ಏನಿದೆ, ಡಿಸೀಸಸ್ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೋಣ. ಈ ಕ್ಯಾನ್ಸರ್ ಅಂತ ಒಂದು ವರ್ಡ್ ಬಂದಿದೆ, ಬಟ್ ಇದು ಆ್ಯಕ್ಚುಲಿ ಡಿಸೀಸಸ್ ಆಗಬೇಕು. ಸೊ ಅದೇ ಥರ ಆಮೇಲೆ ನಿಮಗೆ ನೋಟ್ಸ್ ಎಲ್ಲ ಇದೇ ಥರ ಕಲರ್ಫುಲ್ ಮ್ಯಾನರಲ್ಲಿ ನಿಮ್ಗೆ ಓದಿದರೆ ಈಸಿಯಾಗಿ ನೆನಪು ಉಳಿಯೋ ಥರ ನಿಮಗೆ ನೋಟ್ಸ್ ಕೊಡಲಾಗುತ್ತೆ. ಅದೇ ಥರ ನೋಡಿ, ಇಲ್ಲಿ ಕೆಲವೊಂದು ಲೈಫ್ ಪ್ರೊಸೆಸಸ್ ಬಗ್ಗೆ, ಫುಡ್ ಬಗ್ಗೆ, ಅಡಲ್ಟ್ರೇಷನ್ ಬಗ್ಗೆ, ಅಥವಾ ಫುಡ್ ಪ್ರೊಡಕ್ಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಮೇಲೆ ಕೆಲವೊಂದು ಸರಿ ಕ್ವಶನ್ ಬರುತ್ತೆ, ರೀಪ್ರೊಡಕ್ಷನ್ ಮೇಲೆ ಕ್ವಶನ್ಸ್ ಬರುತ್ತೆ. ಸೊ ರೀಪ್ರೊಡಕ್ಷನ್ ಮೇಲೂ ಇದರಲ್ಲಿ ಕವರ್ ಮಾಡೋಣ. ಅದೇ ಥರ ನಿಮಗೆ ಲಿವಿಂಗ್ ಕಿಂಗ್ಡಮ್ ಮೊನೆರಾ, ಪ್ರೊಟೆಸ್ಟಾ, ಈ ಥರ ಬರುತ್ತಲ್ಲ ಅದು. ಆಮೇಲೆ ಈ ಎನ್ವಿರಾನ್ಮೆಂಟಲ್ಲಿ ನಿಮಗೆ ಎವಲ್ಯೂಷನ್ ಅಂತ ಒಂದು ಟಾಪಿಕ್ ಬರುತ್ತೆ, ಆ ಎವಲ್ಯೂಷನ್ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಆಮೇಲೆ ಅಪ್ಲೈಡ್ ಬಯಾಲಜಿ ಅಂತ ಕ್ವಶನ್ ಇದೆ. ಈಗ ಫಾರ್ ಎಕ್ಸಾಂಪಲ್ ಈ ಅಪ್ಲೈಡ್ ಬಯಾಲಜಿಲಿ KPSC ಅವರು, KE ಅವರು ತುಂಬ ಕ್ವಶನ್ ಕೇಳ್ತಾರೆ. ಯಾವ ಥರ ಹಾಲಿಂದ ಮೊಸರಾಗೋದಕ್ಕೆ ಯಾವ ಬ್ಯಾಕ್ಟೀರಿಯಾ ಯೂಸ್ ಮಾಡ್ತಾರೆ ಅನ್ನೋ ಒಂದೇನಿದೆ, ಅದು ಅಪ್ಲೈಡ್ ಟೆಕ್ನಾಲಜಿ. ಅದೇ ಥರ ಬ್ರೆಡ್ ಮೇಕಿಂಗಿಗೆ ಯಾವ ಮೈಕ್ರೋ ಆರ್ಗ್ಯಾನಿಸಮ್ಸನ್ನು ಯೂಸ್ ಮಾಡಿ ಬ್ರೆಡ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಬ್ರೆಡ್ನ ತಯಾರು ಮಾಡ್ತಾರೆ ಅಂತ. ಈ ಥರದ ಅಪ್ಲೈಡ್ ಕ್ವಶನ್ಸ್ ಏನಿದೆ ಅದನ್ನೆಲ್ಲ ನಾವಿಲ್ಲಿ ಅಪ್ಲೈಡ್ ಬಯಾಲಜಿಲಿ ಕವರ್ ಮಾಡೋಣ. ನೆಕ್ಸ್ಟ್ ಅದೇ ಥರ ನೆಕ್ಸ್ಟ್ ಟಾಪಿಕ್ಕು ಬಯಾಲಜಿ ಇಲ್ಲಿಗೆ ಮುಗಿಯುತ್ತೆ. ಅದ್ರ ಮೇಲೆ ನಾವು ಕೆಮಿಸ್ಟ್ರಿ ಡಿಸ್ಕಸ್ ಮಾಡೋಣ, ಮ್ಯಾಟರ್ ಬಗ್ಗೆ ಡಿಸ್ಕಸ್ ಮಾಡೋಣ, ಪೀರಿಯಾಡಿಕ್ ಟೇಬಲ್ಸ್ ಬಗ್ಗೆ, ರೇಡಿಯೋ ಆ್ಯಕ್ಟಿವಿಟಿ, ಇದನ್ನೆಲ್ಲ ಡೀಟೇಲಾಗಿ ಹೇಳಲ್ಲ, ಯಾಕಂದರೆ ಇದನ್ನೇ ಹೇಳ್ತಾ ಕೂತ್ರೆ ಇದೇ ತುಂಬ ದೊಡ್ಡ ವಿಡಿಯೋ ಆಗುತ್ತೆ. ಈ ಟಾಪಿಕ್ ಬಂದಾಗ ನಾನು ಕಂಪ್ಲೀಟಾಗಿ ಕವರ್ ಮಾಡಿಕೊಡ್ತೀನಿ. ಯು ಜಸ್ಟ್ ಹ್ಯಾವ್ ಫೇತ್ ಇನ್ ಅಸ್. ನೀವು ನಮ್ಮ ಮೇಲೆ ನಂಬಿಕೆ ಇಡಿ, ನಾವು ಇದನ್ನು ಎಲ್ಲ ಪೂರ್ತಿ ನಿಮ್ಗೆ ಏನು ಮಿಸ್ ಆಗದೆ ಇರೋ ಥರ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಲಿ ಕವರ್ ಮಾಡಿಕೊಡ್ತೀವಿ. ರೇಡಿಯೋ ಆ್ಯಕ್ಟಿವಿಟಿ, ಬಿಹೇವಿಯರ್ ಆಫ್ ಗ್ಯಾಸಸ್, ನೀವು ಆಮೇಲೆ ಈ PDF ಶೇರ್ ಮಾಡ್ತೀನಿ ಬೇಕಿದ್ರೆ, ಆಮೇಲೆ ನೀವು ನೋಡಿ. ಓಕೆ, ಇದರಲ್ಲಿ ಏನೇನು ಕವರ್ ಮಾಡ್ತಾ ಇದ್ದೀವಿ ಅಂತ, ಆ್ಯಸಿಡ್ ಬೇಸನ್ನ, ಮೆಟಲ್ಸ್, ನಾನ್ ಮೆಟಲ್ಸ್, ಆಮೇಲೆ ಸೊಲ್ಯೂಷನ್ಸ್ ಆ್ಯಂಡ್ ಕೊಲಾಯ್ಡ್ಸ್, ಇದನ್ನೆಲ್ಲ ನಿಮಗೆ ಇಲ್ಲಿ ಇಂಗ್ಲೀಷಲ್ಲಿ ಮಾತ್ರ ಇದೆ. ಬಟ್ ನಾನು ಕ್ಲಾಸ್ ಹೇಳಬೇಕಾದ್ರೆ ಕನ್ನಡದಲ್ಲೂ ಇದ್ರದ್ದು ಪರ್ಯಾಯವಾದಂಥ ಪದಗಳನ್ನ ಹೇಳ್ತೀನಿ. ಸೊ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೂ ಯೂಸ್ ಆಗಲಿ ಅಂತ ಅನ್ನೋದು ಕಾರಣಕ್ಕೆ. ಬಟ್ ನೋಟ್ಸ್ ಮಾತ್ರ ಇಂಗ್ಲೀಷಲ್ಲೇ ಪ್ರೊವೈಡ್ ಮಾಡಲಾಗುತ್ತೆ. ನೆಕ್ಸ್ಟು ಕೆಮಿಸ್ಟ್ರಿ ಅದೇ ಥರ ಕಂಟಿನ್ಯೂ ಆಗುತ್ತೆ. ಕೆಮಿಸ್ಟ್ರಿಲಿ ಯಾವುದೇ ಟಾಪಿಕ್ ಇದೆ ನೋಡಿ. ಅದೇ ಥರ ನೆಕ್ಸ್ಟು ಫಿಸಿಕ್ಸ್ ಟಾಪಿಕ್ಸ್ ಯಾವುದಿದೆ, ಗ್ರಾವಿಟೇಷನ್, ಮೋಷನ್, ಎನರ್ಜಿ, ವರ್ಕ್, ಪವರ್, ಪ್ರಿನ್ಸಿಪಲ್ಸ್, ಲಾಸ್,
ಈಗ ಗ್ರಾವಿಟೇಷನಲ್ ಲಾ ಮೇಲೆ ಮೊನ್ನೆ ಒಂದು ಕ್ವಶನ್ ಕೇಳಿದ್ರು, ನ್ಯೂಟನ್ಸ್ ಸೆಕೆಂಡ್ ಲಾ ಫಸ್ಟ್ ಲಾ ಮೇಲೆ ಕ್ವಶನ್ಸ್ ಕೇಳಿದ್ರು, ಅದೆಲ್ಲ ಇದರಲ್ಲಿ ಕವರ್ ಆಗುತ್ತೆ. ಮತ್ತು ಯೂನಿಟ್ಸ್ ಆ್ಯಂಡ್ ಮೆಜರ್ಸ್ ಮೇಲೆ ಕ್ವಶನ್ಸ್ ಬರ್ತಾ ಇದೆ. ಅದೇ ಥರ ಲೈಟ್ ಮೇಲೆ ಕ್ವಶನ್ ಬರುತ್ತೆ, ಸೌಂಡ್ ಮೇಲೆ ಕ್ವಶನ್ ಬರುತ್ತೆ. ಮೊನ್ನೆ ಒಂದು ಎಕ್ಸಾಮಲ್ಲಿ ಕ್ವಶನ್ ಕೇಳಿದರು, ಘನ ಮಾಧ್ಯಮದಿಂದ ದ್ರವ ಮಾಧ್ಯಮಕ್ಕೆ ಜಾಸ್ತಿ ಸೌಂಡು ಟ್ರಾನ್ಸ್ಫರ್ ಆಗುತ್ತೋ ಅಥವಾ ಅದರ್ ವೇ ಅರೌಂಡ್ ಇದೆಯೋ ಅಂತ ಒಂದು ಕ್ವಶನ್ ಕೇಳಿದರು. ಸೊ ಆ ಥರದ ಕ್ವಶನ್ಸನ್ನೆಲ್ಲ ಈ ಟಾಪಿಕಲ್ಲಿ ಸೌಂಡ್ ಟಾಪಿಕಲ್ಲಿ ಕವರ್ ಮಾಡಲಾಗುತ್ತೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಬಗ್ಗೆ, ಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಬಗ್ಗೆ ನಿಮಗೆ ಸಿಂಪಲ್ಲಾಗಿ ಈ ಥರ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನಲ್ಲಿ ಸಿಂಪಲ್ ವರ್ಡ್ಸಿಂದನೇ ಎಕ್ಸ್ಪ್ಲೈನ್ ಮಾಡಲಾಗುತ್ತೆ ಕ್ಲಾಸಲ್ಲಿ. ನೆಕ್ಸ್ಟು ಇದೆಲ್ಲ ಫಿಸಿಕ್ಸ್ದೇ ಫಿಸಿಕ್ಸ್ ಟಾಪಿಕ್ಸು ಮತ್ತು ಇದೆಲ್ಲ ನಿಮಗೆ ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್ ಮೇಲೆ ಕ್ವಶನ್ಸ್ ಬರ್ತಾ ಇದೆ. ನೀವು ಮೊನ್ನೆ ಮ್ಯಾಚ್ ದ ಫಾಲೋಯಿಂಗಲ್ಲಿ ಎರಡು ಮೂರು ಎಕ್ಸಾಮಲ್ಲಿ ಕೇಳಿದ್ದಾರೆ. ಈಗ ಹೈಗ್ರೋಮೀಟರ್ ಯಾವುದಕ್ಕೆ ಯೂಸ್ ಮಾಡ್ತಾರೆ, ಅದೇ ಥರ ಎನಿಮೋಮೀಟರ್ ಯಾವುದಕ್ಕೆ ಯೂಸ್ ಮಾಡ್ತಾರೆ, ಬ್ಯಾರೋಮೀಟರ್ ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂತೆಲ್ಲ ಕ್ವಶನ್ ಕೇಳಿದರು. ಅದೆಲ್ಲ ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್. ಸೊ ಅದನ್ನು ಸೈಂಟಿಫಿಕ್ ಇದರಲ್ಲಿ ಕವರ್ ಮಾಡಿಕೊಡ್ಲಾಗುತ್ತೆ. ನೆಕ್ಸ್ಟ್ ಅದೇ ಥರ ಅಪ್ಲೈಡ್ ಸೈನ್ಸ್ ಮೇಲೆ ಕ್ವಶನ್ ಬರುತ್ತೆ. ಅಪ್ಲೈಡ್ ಸೈನ್ಸ್ ಮೇಲೆ ಸುಮಾರು ಕ್ವಶನ್ಸ್ ಬರುತ್ತೆ. ಸೊ ಅದು ಕೂಡ ಅಪ್ಲೈಡ್ ಸೈನ್ಸ್ ಕೂಡ ಇದರಲ್ಲಿ ಕವರ್ ಮಾಡುತ್ತೆ. ನೆಕ್ಸ್ಟ್ ಅದಾದಮೇಲೆ ಲಾಸ್ಟ್ ನಮ್ಮದು ಟಾಪಿಕ್ ಯಾವುದು ಅಂದರೆ ಟೆಕ್ನಾಲಜಿ. ಈ ಟೆಕ್ನಾಲಜಿ ಟಾಪಿಕಲ್ಲಿ ನಾವು ಬಯೋಟೆಕ್ನಾಲಜಿ ಕವರ್ ಮಾಡೋಣ. ಇದನ್ನು ಅರ್ಧ ನಾವು ಜೆನೆಟಿಕ್ಸಲ್ಲಿ ಕವರ್ ಮಾಡಿರ್ತೀವಿ, ಜೆನೆಟಿಕ್ಸ್ ಟಾಪಿಕಲ್ಲಿ ಕವರ್ ಮಾಡಿರ್ತೀವಿ. ಸೊ ಬಯೋಟೆಕ್ನಾಲಜಿ ಕವರ್ ಮಾಡೋಣ. ನ್ಯೂಕ್ಲಿಯರ್ ಟೆಕ್ನಾಲಜಿ ಮೇಲೆ ಕ್ವಶನ್ಸ್ ಬರ್ತಾ ಇದೆ. ಸೊ ನ್ಯೂಕ್ಲಿಯರ್ ಟೆಕ್ನಾಲಜಿ ಕವರ್ ಮಾಡೋಣ. ಸ್ಪೇಸ್ ಟೆಕ್ನಾಲಜಿ ಕವರ್ ಮಾಡೋಣ. ಡಿಫೆನ್ಸು, ಕಂಪ್ಯೂಟರ್ದು ಇದು ಬೇಸಿಕ್ಸ್ ಇದು. ಓಕೆ, ಕಂಪ್ಯೂಟರ್ ಟೆಕ್ನಾಲಜಿ ಬೇಸಿಕ್ಸ್ ಅಂದರೆ ಸೂಪರ್ ಕಂಪ್ಯೂಟರ್ಸ್ ಎಲ್ಲ ಯಾವ ಥರ ಏನಿದೆ, ಕ್ವಾಂಟಮ್ ಕಂಪ್ಯೂಟಿಂಗ್ ಬಗ್ಗೆ ಏನಿದೆ, ಕೆಲವೊಂದು ಕಂಪ್ಯೂಟರ್ ರಿಲೇಟೆಡ್ ಬೇಸಿಕ್ ಕ್ವಶನ್ಸನ್ನು ಡಿಸ್ಕಸ್ ಮಾಡೋಣ. ಅದೇ ಥರ ನ್ಯಾನೋ ಟೆಕ್ನಾಲಜಿ ಆ್ಯಂಡ್ ಸೂಪರ್ ಕಂಡಕ್ಟಿವಿಟಿ ಬಗ್ಗೆ, ಕಮ್ಯುನಿಕೇಷನ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಲೇಸರ್ ಟೆಕ್ನಾಲಜಿ, ರೋಬೋಟಿಕ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅವಾರ್ಡ್ಸ್ ಇನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಇದೆಲ್ಲ ಟಾಪಿಕ್ಗಳನ್ನು ಕೂಡ ಇದು ಕೋರ್ಸಲ್ಲಿ ಕವರ್ ಮಾಡಲಾಗುತ್ತೆ. ಇದು ಜಸ್ಟ್ ಓವರ್ವ್ಯೂ ವಿಡಿಯೋ ಮಾತ್ರ. ನಿಮಗೆ ನಾಳೆಯಿಂದ ಯೂನಿಟ್ 1 ಸ್ಟಾರ್ಟ್ ಆಗುತ್ತೆ. ಯೂನಿಟ್ 1 ಅಂದರೆ ಯಾವುದು? ಸೆಲ್ಸ್ ಬಗ್ಗೆ ನಾನೇನು ಯೂನಿಟ್ ಹೇಳಿದ್ದೆ, ಜೀವಕೋಶಗಳ ಬಗ್ಗೆ, ಅಲ್ಲಿಂದ ನಿಮಗೆ ಕ್ಲಾಸ್ಗಳು ಪ್ರೊವೈಡ್ ಮಾಡ್ತೀವಿ. ಕೋರ್ಸ್ ಸ್ಟ್ರಕ್ಚರ್ ಯಾವ ಥರ ಇರುತ್ತೆ ಅಂತಂದರೆ, ಫಸ್ಟಿಗೆ ನಾನು ಕ್ಲಾಸು ನಿಮಗೆ ಆ ಯೂನಿಟ್ ಮೇಲಿರೋ ಕ್ಲಾಸನ್ನೆಲ್ಲ ಹೇಳ್ತೀನಿ, ಅಂದರೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಟಾಪಿಕ್ ಎಲ್ಲ. ಆ ಯೂನಿಟ್ ಎವ್ರಿ ಒಂದು ಕ್ಲಾಸಿಗೆ ಒಂದು ಯೂನಿಟ್ ಕಂಪ್ಲೀಟ್ ಮಾಡೋಣ, ಒಂದು ಕ್ಲಾಸಿಗೆ ಒಂದು ಯೂನಿಟ್. ಸೊ ಇದನ್ನು ಒಂದು ಕ್ಲಾಸಲ್ಲಿ ಒಂದು ಯೂನಿಟ್ ಕಂಪ್ಲೀಟ್ ಮಾಡಿ ಲಾಸ್ಟ್ ಒಂದು 15-20 ಮಿನಿಟ್ಸಲ್ಲಿ ಏನು ಮಾಡೋಣ ಅಂದರೆ ನಿಮಗೆ ಆ ಟಾಪಿಕ್ ಮೇಲೆ ಬಂದಿರುವಂಥ KPSC, KEA ಮತ್ತು KSP ದವರು, KEA ಮತ್ತು KSP ಅವರು ಕೇಳಿದಂಥ ಕ್ವಶನ್ಗಳನ್ನ ನಾನು ಡಿಸ್ಕಸ್ ಮಾಡ್ತೀನಿ. ಅದ್ರ ಜೊತೆಗೆ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ನಿಮಗೆ ತೋರಿಸ್ತೀನಿ. ನೀವು ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಹಾಕಬೇಕು ಕೆಲವೊಂದು. ಸೊ ಈ ಕೋರ್ಸ್ದು ಮೇನ್ ಉದ್ದೇಶ ಏನಂದರೆ, ನೀವು ಈ ಕೋರ್ಸ್ ಡ್ಯೂರೇಷನಲ್ಲಿ ಕಂಪ್ಲೀಟಾಗಿ ಆ್ಯಕ್ಟಿವ್ ಇರಬೇಕು. ಓಕೆ, ನೀವು ಕಮೆಂಟ್ ಮಾಡೋದು, ಲೈಕ್ ಮಾಡೋದು, ಶೇರ್ ಮಾಡಿದ್ರೆ ನಮಗೂ ಒಂದು ಮೋಟಿವೇಶನ್ ಸಿಗುತ್ತೆ. ಸೊ ಆ ಮೋಟಿವೇಶನಿಂದ ನಾವು ಜಾಸ್ತಿ ಈ ಥರದ ಕೋರ್ಸನ್ನು ತರೋಕ್ಕೆ ಟ್ರೈ ಮಾಡ್ಬೋದು. ಆಮೇಲೆ ಈ ಸೈನ್ಸ್ ಅಂದರೆ ಈ ಸೈನ್ಸ್ ಸಬ್ಜೆಕ್ಟ್ ಅಂದ್ರೇ ಕ್ಯೂರಿಯಾಸಿಟಿ. ನಿಮಗಿದು ಕ್ಯೂರಿಯಾಸಿಟಿ ಡೆವಲಪ್ ಆದರೆ ನೀವು ಸೈನ್ಸ್ ಸಬ್ಜೆಕ್ಟ್ ಅರ್ಥ ಮಾಡ್ಕೊಳ್ಳೋದು ತುಂಬ ಈಸಿ. ಇದು ಯಾಕೆ ಹೀಗೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಇದ್ದರೆ ಅರ್ಥ ಮಾಡ್ಕೊಳ್ಳೋದು ತುಂಬ ಈಸಿ. ಸೊ ಅದನ್ನು ನಾವು ನಿಮಗೆ ವಿಡಿಯೋ ಮುಖಾಂತರ ಪ್ಲಸ್ ನಿಮಗೆ ಇಮೇಜಸ್, ಡೈಗ್ರಾಮ್ಸ್ ಇದನ್ನೆಲ್ಲ ಮುಖಾಂತರ, ಮತ್ತು ಈ ಕೋರ್ಸ್ದು ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ನಿಮ್ಗೆ ಕಂಪ್ಲೀಟ್ಲಿ ಹ್ಯಾಂಡ್ ರಿಟನ್ ಫಾರ್ಮೇಟಲ್ಲಿ ಕ್ರಿಸ್ಪಾಗಿ ಏನು ಎಕ್ಸಾಮಿಗೆ ಅವಶ್ಯಕತೆ ಇದೆಯೋ ಅದನ್ನು ಮಾತ್ರ ನಿಮಗೆ ನೋಟ್ಸ್ ಫಾರ್ಮೇಟಲ್ಲಿ ಕೊಡಲಾಗುತ್ತೆ. ಸೊ ಅದಕ್ಕೋಸ್ಕರ ನಿಮಗೆ ಈ ವಿಡಿಯೋ ಲೈಕ್ ಆದರೆ, ಈ ಕೋರ್ಸ್ ಲೈಕ್ ಆದರೆ, ಅಥವಾ ನಾವೇನು ಕಂಟಿನ್ಯೂ ಮಾಡಬೇಕಂದ್ರೆ ಲೈಕ್ ಮಾಡಿ ವಿಡಿಯೋನ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನಿಮಗೆ ಇನ್ನೂ ಏನಾದ್ರು ಚೇಂಜಸ್ ಬೇಕು, ಇನ್ನೂ ಏನಾದ್ರು ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮೋರ್ ಇನ್ಫಾರ್ಮೇಷನ್ ಏನಾದ್ರು ಬೇಕಾಗಿದ್ದರೆ ನಮ್ಮ ಟೆಲಿಗ್ರಾಮ್ ಚಾನಲ್, ಸ್ಟೇಟ್ ಕ್ರಾಫ್ಟ್ IAS ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ ಏನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ. ಸೊ ಟೆಲಿಗ್ರಾಮ್ ಚಾನಲಿಗೆ ಜಾಯ್ನ್ ಆಗಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸು ಯೂನಿಟ್ 1 ಸ್ಟಾರ್ಟ್ ಮಾಡೋಣ.